ನನ್ನ ಜೀವನದಲ್ಲಿ ನಾನು 10 ರೂಪಾಯಿ ಡಿಮ್ಯಾಂಡ್ ಮಾಡಿ ಸಾವಿರಾರು ಕೋಟಿ ಲೂಟಿ ಮಾಡಿರೋ ಅಯೋಗ್ಯ ಅವನು. ಅವರು ಫೋಟೋ ಅವರು ಹಸಿರು ಶಾಲಕರಿಗೆ ಯೋಗ್ಯರಲ್ಲ. ಪವರ್ ಟಿವಿ ವಿರುದ್ಧ ಕಂಪ್ಲೇಂಟ್ ಮಾಡೋಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ರಾಕೇಶ್ ಶೆಟ್ಟಿ ಅವರು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಕುಡಿಹಳ್ಳಿ ಅವ್ರ ಮೇಲೆ. ಬಂದಾಗ ಕುಮಾರಸ್ವಾಮಿ ಅವರು ಗುಂಡಾಗಳನ್ನ ಕಳಿಸಿದ್ದಾರೆ ಇಲ್ಲಿ. JDS supporters and farmers leader K. Chandrasekhar's men clash over a sting operation on Chandrasekhar conducted by a local TV channel, which took place outside Press Club in Bengaluru. ಪವರ್ ಟಿವಿ ವಿರುದ್ಧ ಕಂಪ್ಲೇಂಟ್ ಮಾಡೋಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ರಾಕೇಶ್ ಶೆಟ್ಟಿ ಅವರು ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಕುಡಿಹಳ್ಳಿ ಅವ್ರ ಮೇಲೆ. ಬಂದಾಗ ಕುಮಾರಸ್ವಾಮಿ ಅವರು ಗುಂಡಾಗಳನ್ನ ಕಳಿಸಿದ್ದಾರೆ ಇಲ್ಲಿ. ಅಂದರೆ ಪಾಪ್ಯುಲೇಷನ್ನ ಕುಮಾರಸ್ವಾಮಿ ಅವ್ರಿಗೆ ಬೆಳೆಸ್ಕೋ ಸಲುವಾಗಿ, ಕುಡಿಹಳ್ಳಿ ಅವ್ರನ್ನ ತುಳಿಯೋ ಸಲುವಾಗಿ, ಒಬ್ಬ ರೈತ ನಾಯಕ ಅನ್ನಿಸೋ ಸಲುವಾಗಿ ಈ ರೀತಿ ಎಲ್ಲ ಗುಂಡಾಗಳನ್ನ ಕಳಿಸ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಮೈ ಮೇಲೆ ಹೇಗೆ ಹೆಚ್ಚಿದ್ದಾರೆ. ಕುಮಾರಸ್ವಾಮಿ ಉತ್ತರ ಕರ್ನಾಟಕ ಕಡೆ ಬಂದಾಗ ಅವನು ಚಪ್ಪಲಿಲ್ಲ ಹೊಡಿಲಿಲ್ಲ ಅಂದರೆ ನಮ್ಮ ರೈತ ಕುಲಕ್ಕೆ ಹುಟ್ಟಿದವರಂತೆ ಕರಿಬೇಡ್ರಿ ನಮ್ಮನ್ನ. ಇದು ಕುಮಾರಸ್ವಾಮಿ ಅವರು ಪೂರ್ವ ನಿಯೋಜಿತ ಗೂಂಡಗಳನ್ನ ತಯಾರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲೇನೋ ಇವತ್ತು ಪ್ರೆಸ್ ಮೀಟಿಂಗ್ ಅಂತೇಳಿ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಮೇಲೆ ಗೂಂಡಗಳು ಬಿಟ್ಟು ಇಲ್ಲಿ ದೌರ್ಜನ್ಯ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ನಮ್ಮ ಕೊಪ್ಪಳಕ್ಕೆ ಬರಲಿ. ಇವ್ರ ಮೇಲೆ ಬೂಟು ಚಪ್ಪಲಿ ಏನು ಕಲ್ಲು ತತ್ತಿ ಎಲ್ಲ ಎಸೆದ ಇವ್ರನ್ನ ಅವಮಾನ ಮಾಡಿ ಕಳಿಸಲಿ ಅಂದ್ರೆ ನಾವು ರೈತರ ಮಕ್ಕಳೇ ಅಲ್ಲ. BMTC ಅಧಿಕಾರಿಗಳ ಹೆಸರು ಹೇಳ್ಕೊಂಡು 35 ಕೋಟಿ ಲೂಟಿ ಮಾಡಿದ್ದಾರೆ. ಅವರು ಫೋಟೋ ಅವರು ಹಸಿರು ಶಾಲಕರಿಗೆ ಯೋಗ್ಯರಲ್ಲ. ರೈತರ ಹೆಸರು ಹೇಳ್ಕೊಂಡು, ಸಾರಿಗೆ ನೌಕರರ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಲೂಟಿ ಮಾಡಿರೋ ಅಯೋಗ್ಯ ಅವನು. ಗ್ಯಾಂಗ್ ಕಟ್ಕೊಂಡ್ ಬಂದಿದ್ದಾರೆ ಅಲ್ಲೇ ಮಾಡ್ಲಿಕ್ಕೆ. ಅವನು ಒಬ್ಬ ರೈತ ಅಲ್ಲ, ಅವನೊಬ್ಬ ಗೂಂಡ. ಅವನ ಈ ಕೂಡಲೇ ಯಾವುದೇ ಮಂತ್ರಿಗಳನ್ನಿರಲಿ, ಯಾವುದೇ ಸರ್ಕಾರದ ಅಂಗಗಳಿರಲಿ, ನನ್ನ ಜೀವನದಲ್ಲಿ ನಾನು 10 ರೂಪಾಯಿ ಡಿಮ್ಯಾಂಡ್ ಮಾಡಿ. ಈಗ ಆತನೇ ಹೇಳ್ತಾನೆ, ಇವರು ಕೇಳಿದ್ರು ಅಂತ ಹೇಳ್ತಾನೆ, ಡಿಮ್ಯಾಂಡನ್ನ ಹೇಳ್ತಾನೆ. ಆಮೇಲೆ ಎಲ್ಲದೂ ನಿಜ, ಆದರೆ ಹಣ ಇನ್ನೂ ಟ್ರಾನ್ಸ್ಫರ್ ಆಗಲಿಲ್ಲ, ಅಲ್ಲಿಗೆ ನಿಂತೋಯ್ತು ಅಂತಾನೆ. ಅಂದರೆ ಭ್ರಷ್ಟಾಚಾರ ಆಗಬೇಕಂದ್ರೆ ಏನಾಗಬೇಕು? ತಗೋಬೇಕು ತಾನೆ, ಯಾಕೆ ಮುಟ್ಟಿಸ್ಲಿಲ್ಲ? ಅಂದರೆ ನಮ್ಮನ್ನು ವಿಲನ್ ಮಾಡುವಂಥ ಕೆಲಸನೇ ಆತ ಮಾಡಿದ್ದು ಬಿಟ್ಟರೆ ಇದ್ರ ಹಿಂದ್ಗಡೆ ಯಾವುದೋ ಕೈವಾಡಗಳನ್ನು ಇಟ್ಕೊಂಡು ಯಾರಿಗೋ ಇದನ್ನು ಪ್ಯಾಕೇಜ್ ಪ್ರೋಗ್ರಾಮ್ ತಗೊಂಡು ನಮ್ಮಿಂದನೇ ಇದ್ದು ನಮ್ಮ ಜೊತೆನೇ ಊಟ ಮಾಡಿ ತಿಂಡಿ ಮಾಡಿ ಇಷ್ಟೆಲ್ಲ ದೊಡ್ಡ ಡೀಲ್ ಮಾಡೋದಕ್ಕೆ ಆತ ನಮ್ಮನ್ನು ತಗೊಂಡಿರ್ತಾನೆ ಅಷ್ಟೇ.